ಇನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಔಷಧ ಕೊರತೆಯಿಂದ ಮಗು ಸಾವನ್ನಪ್ಪಿರೋ ಘಟನೆ ಆಗಿದೆ. ಮಗು ಸಾವಿಗೆ ಆಸ್ಪತ್ರೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಈಗ ಆರೋಪವನ್ನ ಮಾಡಲಾಗ್ತಿದೆ. ಆಸ್ಪತ್ರೆಯ ವಿರುದ್ಧ ಮೃತ ಮಗುವಿನ ಪೋಷಕರು ಈಗ ಆರೋಪವನ್ನು ಮಾಡ್ತಿದ್ದಾರೆ. ಹಳೆ ಹುಬ್ಬಳ್ಳಿಯ ನಿವಾಸಿ ಬಶೀರ್ ಮತ್ತು ನಿಖತ್ ದಂಪತಿಯ ಮಗು ಸಾವನ್ನಪ್ಪಿರೋದು. ಕಳೆದ 16 ದಿನಗಳಿಂದ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು ಮಗುಗೆ. ನಿನ್ನೆ ಬೆಳಗ್ಗೆ ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅನ್ನೋದಾಗಿ ವೈದ್ಯರು ಹೇಳಿದ್ರಂತೆ. ಆದರೆ ರಾತ್ರಿ 9 ಗಂಟೆಗೆ ಮಗು ಮೃತಪಟ್ಟಿದೆ ಅನ್ನೋದಾಗಿ ಕುಟುಂಬಸ್ಥರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಗತ್ಯ ಔಷಧಗಳ ಕೊರತೆ ಇದೆ. ಇನ್ನು ಫಾರ್ಮಸಿಗೆ ಹೋದ್ರೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಕೂಡ ಇತ್ತಂತೆ. ಸರಿಯಾದ ಸಮಯಕ್ಕೆ ಔಷಧಿ ಸಿಗದೆ ಮಗು ಈಗ ಸಾವನ್ನಪ್ಪಿದೆ ಅನ್ನೋದಾಗಿ ಆಸ್ಪತ್ರೆಯ ನಿರ್ಲಕ್ಷ್ಯ ಅನ್ನೋದಾಗಿ ಪೋಷಕರು ಈಗ ಆರೋಪ ಮಾಡ್ತಿದ್ದಾರೆ. ಹಳೆ ಹುಬ್ಬಳ್ಳಿಯಲ್ಲಾಗಿರುವಂತಹ ಘಟನೆ ಇದು. ಕಿಮ್ಸ್ ಆಸ್ಪತ್ರೆಯಲ್ಲಿ 16 ದಿನದಂದು ಕೂಡ ಮಗುವನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿತ್ತು. ಆದರೆ ಈಗ ಮಗುವಿನ ಸಾವಿಗೆ ಹೇಳಿದ್ರೆ बच्चे हैं वो अंदर है क्या? हमारा तो एक बच्चा नहीं है वहाँ, बाकी बच्चा है अभी अंदर हमारे। अकर बच्चे हैं वो अंदर है क्या? हमारा तो एक बच्चा नहीं है वहाँ, बाकी बच्चा है अभी अंदर हमारे। अकर ಏನಾಗಿತ್ತು ನಿಮಗೂ? ಏನು ಪರಿಸ್ಥಿತಿ? ನಮ್ಮ ಮಗು ತೀರ್ಕೊಂಡಿದ್ದು ಸರ್. ಮೆಡಿಸಿನ್ ಇಲ್ಲಾರ್ದಕ್ಕೆ 2 ವರ್ಷ 3 ತಿಂಗಳ ಕೂಸ್ರಿ ಉಮರ್ ಬಳ್ಳಾರಿ ಅಂತ. ಏನಾಗಿತ್ತು? ಏನಾಗಿತ್ತು ಸರ್? ಮೆಡಿಸಿನ್ ಔಷಧಿ ಅವ್ರ ಕಡೆ ಇಲ್ಲ ಸ್ಟಾಕ್. ಹಲವಾರು ಇಲ್ಲ ICU ಒಳಗೆ 26 ಮಂದಿ ಮಕ್ಕಳು ಅದಾವು, ಅವ್ರಿಗೂ ಅದ ಬೇಕು. ಅಲ್ಲಿ ಹೆಚ್ಚು ಇರೋ ಪೇಷಂಟ್ ಅವ ಅದಾವು. ಎಲ್ಲ ಬಡ ಜನಗಳದವ್ರು, ಹಳ್ಳಿದವರು, ಅಲ್ಲಿ ಇಲ್ಲಿ ಹುಚ್ಚರಿಗೆ ಅಡ್ಡಾಡಕತ್ತಾವ್ರಿ. ಒಬ್ರು ಒಳಗೆ ಕುಂತ್ರೆ ಒಬ್ರು ಹೊರಗೆ ಅಡ್ಡಾಡ್ಬೇಕು. ಇಲ್ಲಿಂದ ತೆಳಗಿಲಿಂದ ಮೇಲೆ ಆ ಪೇಷಂಟ್ ಆರಾಮಾಗೋಕ್ಕಿಂತ ಮುಂಚೆ ಅಡ್ಡಾಡೋನ್ಗೆ ಪೇಷಂಟ್ ಮಾಡಿ ಸಾಯಿ ಹೊಡೆದು. ಎಷ್ಟು ದಿನದಿಂದ ಅಡ್ಮಿಟ್ ಮಾಡಿದ್ರಿ? ನಾವು 16 ದಿನ ಆಗಿತ್ತು. 16 ದಿನ ಆಗಿತ್ತು. 16 ದಿನದಿಂದ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ? ಏನು ಟ್ರೀಟ್ಮೆಂಟ್? ಎಸ್, ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಮಲ್ಲಿಕ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್, ಇನ್ನು ಮಲ್ಲಿಕ್, ವೈದ್ಯರು ಯಾಕಿಷ್ಟು ನಿರ್ಲಕ್ಷ್ಯವನ್ನು ವಹಿಸಿದ್ರು? ಯಾವ ಮೆಡಿಸಿನ್ಸ್ ಮಗುಗೆ ಸಿಗಲಿಲ್ಲ? ಯಾಕಂತಂದರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ಗಳನ್ನ ಅವ್ರು ಇಟ್ಕೊಂಡಿರ್ತಾರೆ. ಅವ್ರು ಕೊಟ್ಟಾದ ನಂತರ ರೋಗಿಗಳ ಹತ್ರ ಮತ್ತೆ ಆ ಮೆಡಿಸಿನ್ಸ್ನ ತೆಗೆದುಕೊಂಡು ಸ್ಟಾಕ್ ಇಟ್ಕೊಂಡಿರ್ತಾರೆ. ಅದು ಇರಲಿಲ್ವಂತ ಡಾಕ್ಟರ್ ಹತ್ರ ಅಂತ. ಖಂಡಿತ ಈ ಬಗ್ಗೆ ಎಲ್ರಿಗೂ ಕೂಡ ಒಂದೇ ಸಹಜ ಪ್ರಶ್ನೆ ಆಗಿರೋದು. ಹುಬ್ಬಳ್ಳಿಯ ಪ್ರತಿಷ್ಠಿತ ಕಿಮ್ಸ್ ಆಸ್ಪತ್ರೆ ಏನಿದೆ, ಇದು ಕೇವಲ ಹುಬ್ಬಳ್ಳಿಗೆ ಅಷ್ಟೇ ಅಲ್ಲ, ಸುತ್ತಮುತ್ತಿನ 5-6 ಜಿಲ್ಲೆಗೂ ಕೂಡ ಕಡು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅವಲಂಬಿತವಾಗಿರ್ತಕ್ಕಂಥ ಆಸ್ಪತ್ರೆ. ಇಲ್ಲಿ ಪ್ರಮುಖವಾಗಿ ಈಗ ಪೀಟ್ಸ್ ಬಂದಂತ ಮಕ್ಕಳು, ಏನೊಂದು ದೃಶ್ಯದಲ್ಲಿ ನಮ್ಗೆ ಕೇಳುವಂತೆ ಒಬ್ಬ ರೋಗಿಯ ತಂದೆ ಕೂಡ ಹೇಳಿದ್ರು, ಇನ್ನು 15-16 ಜನ ಮಕ್ಕಳಿದ್ದಾರೆ. ಪೀಟ್ಸ್ ದ ಪೇಷಂಟ್ಗೆ ಯಾವ್ದಿದ್ದಾರೆ ಅದಕ್ಕೆ ಪೂರಕವಾಗಿ ನೀಡುವ ಯಾವ ಔಷಧಿಯೂ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಲಭ್ಯವಿಲ್ಲ. ಇವರು ಜೈಪ್ರೇಡ್ ಅನ್ನೋ ಒಂದು ಮಾತ್ರೆಯನ್ನ ಬರೆದು ಕೊಡ್ತಾರೆ ಅಥವಾ ಇಂಜೆಕ್ಷನ್ ನ ಬರೆದು ಕೊಡ್ತಾರೆ. ಅದು ಹೊರಗೆ ತಗೊಳ್ಳಿ ಅಂತ ಹೇಳ್ತಾರೆ. ಅದ್ರ ವ್ಯಾಲ್ಯೂ ಬಂದು ಸುಮಾರು 2,000-2,500 ಇರುತ್ತೆ. ಸೊ ಇದನ್ನೆಲ್ಲ ಅಫೋರ್ಡ್ ಮಾಡಕ್ಕೆ ಬಡ ಜನರಿಗೆ ಆಗೋದಿಲ್ಲ ಮತ್ತು ಸರ್ಕಾರದಿಂದ ಯಾವುದೇ ರೀತಿಯ ಆಸ್ಪತ್ರೆಯಲ್ಲಿ ಔಷಧಿಗಳಿಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಮಕ್ಕಳು ಇಲ್ಲಿ ದಾರುಣವಾಗಿ ಸಾವನ್ನಪ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.